ಹೆಲೋ ಫ್ರೆಂಡ್ಸ್, ನೇಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮ್ಯಾಂಗ್ಳೂರ್ ರೂಫಿಂಗ್ ಟೈಲ್, ಟೆರಕೋಟಾ ರೂಫಿಂಗ್ ಟೈಲ್ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ. ರೂಫಿಂಗ್ ಟೈಲ್ಸಲ್ಲಿ ಡಬಲ್ ಗ್ರೂ, ಸಿಂಗಲ್ ಗ್ರೂ ಅಂತ ಬರುತ್ತೆ. ಡಬಲ್ ಗ್ರೂ ಅಂದರೆ ಡಬಲ್ ಲಾಕ್ ಬರುತ್ತೆ, ಸಿಂಗಲ್ ಗ್ರೂ ಅಂದರೆ ಸಿಂಗಲ್ ಲಾಕ್ ಬರುತ್ತೆ. ಡಬಲ್ ಗ್ರೂ ಸ್ವಲ್ಪ ಸ್ಟ್ರೆಂತ್ ವೈಸು, ಕಾಸ್ಟ್ ವೈಸ್ ಸ್ವಲ್ಪ ಜಾಸ್ತಿ, ಕಾಸ್ಟು ಸ್ವಲ್ಪ ಜಾಸ್ತಿ ಇರುತ್ತೆ, ಸ್ಟ್ರೆಂತು ಅಷ್ಟೇ ಜಾಸ್ತಿನೇ ಇರುತ್ತೆ. ಸಿಂಗಲ್ ಗ್ರೂ ಸ್ಟ್ರೆಂತ್ ವೈಸ್ ಕಂಪೇರ್ ಮಾಡಿದರೆ ಫ್ಯೂಚರಲ್ಲಿ ವಾಟರ್ ಲೀಕೇಜ್ ಆಗೋ ಚಾನ್ಸಸ್ ಇರುತ್ತೆ ಸಿಂಗಲ್ ಗ್ರೂ ಅಲ್ಲಿ. ಅಂದರೆ ಡಬಲ್ ಗ್ರೂ 10 ಇಯರ್ಸ್ ಲೈಫ್ ಕೊಟ್ಟರೆ, ಅಂದರೆ ಡಬಲ್ ಗ್ರೂ ಒಂದು 10 ಇಯರ್ಸ್ ಆದಮೇಲೆ ವಾಟರ್ ಲೀಕೇಜ್ ಚಾನ್ಸಸ್ ಇದ್ದರೆ, ಸಿಂಗಲ್ ಗ್ರೂ ಅಲ್ಲಿ ಒಂದು 5 to 7 ಇಯರ್ಸ್ಗೆ ವಾಟರ್ ಲೀಕೇಜ್ ಚಾನ್ಸಸ್ ಇರುತ್ತೆ ಅಂತ. ಇನ್ನು ಕೆಲವೊಂದು ಸಾರಿ ನಾವು ಟೈಲ್ ಲೇಯಿಂಗ್ ಮಾಡಿದ ಮೇಲೆ ನೆಕ್ಸ್ಟ್ ಡೇನೇ ಮಳೆ ಬಂತು ಅಂದರೆ ವಾಟರ್ ಲೀಕೇಜ್ ಚಾನ್ಸಸ್ ಇರುತ್ತೆ. ಅದು ಟೈಲ್ ಪ್ರಾಬ್ಲಮ್ ಆಗಿರಲ್ಲ, ಲೇಯಿಂಗ್ ಮಾಡಿರೋದು ರಾಂಗ್ ಇರುತ್ತೆ. ಒಂದು ಟೈಲ್ ಮೇಲೆ ಇನ್ನೊಂದು ಟೈಲ್ ಸ್ಟ್ರೈಟಾಗಿ ಈ ಫೋಟೋದಲ್ಲಿ ಕಾಣಿಸ್ತಿದೆಯಲ್ಲ, ಈ ರೀತಿ ಲೇಯಿಂಗ್ ಮಾಡಿದ್ರೆ 100% ವಾಟರ್ ಲೀಕೇಜ್ ಆಗೇ ಆಗುತ್ತೆ. ನಾವು ಲೇಯಿಂಗ್ ಮಾಡುವಾಗ ಒಂದು ಟೈಲ್ ಮೇಲೆ ಇನ್ನೊಂದು ಟೈಲ್ ಲೇಯಿಂಗ್ ಮಾಡೋದು ಬಿಟ್ಟು, ಒಂದು ಟೈಲ್ ಎರಡು ಟೈಲ್ ಅಂದರೆ ಎರಡು ಟೈಲ್ ಸೆಂಟ್ರಿಗೆ ಒಂದು ಲೈನ್, ಇದು ಕರೆಕ್ಟಾಗಿ ಈ ಫೋಟೋ ಕಾಣಿಸ್ತಿದೆಯಲ್ಲ, ಇದು ಕರೆಕ್ಟಾಗಿ ಲೇಯಿಂಗ್ ಮಾಡೋ ರೀತಿ ಇದು. ಅಂದರೆ ಎರಡು ಟೈಲ್ ಸೆಂಟ್ರಿಗೆ ಒಂದು ಟೈಲ್ ಬರಬೇಕು, ಹೀಗಿದ್ದರೆ ವಾಟರ್ ಲೀಕೇಜ್ ಆಗಲ್ಲ. ಆಮೇಲೆ ರೂಫಿಂಗ್ ಟೈಲಲ್ಲಿ ಬಾಟಮ್ ಟೈಲ್ಸ್ ಬರುತ್ತೆ, ತುಂಬ ವೆರೈಟಿಯಲ್ಲಿ ಸಿಗುತ್ತೆ ನಿಮಗೆ, ಎಲ್ಲ ಡಿಸೈನ್ಸಲ್ಲೂ ಸಿಗುತ್ತೆ. ಮ್ಯಾಟ್ ಆಗಿರ್ಬೋದು, ಫ್ಲವರ್ ಆಗಿರ್ಬೋದು, ಬಿಗ್ ಫ್ಲವರ್ ಆಗಿರ್ಬೋದು, ಆ್ಯಂಟಿಕ್ ಆಗಿರ್ಬೋದು, 3D ಚೈನು, ಈ ರೀತಿ ಎಲ್ಲ ಪ್ಯಾಟರ್ನ್ ಸಿಗುತ್ತೆ ನಿಮಗೆ. ಬಾಟಮ್ ಟೈಲ್ಸ್ ಹಾಕಿದರೆ ಟಾಪ್ ಟೈಲ್ ಹಾಕಲೇಬೇಕು. ಟಾಪ್ ಟೈಲ್ ಹಾಕಿದರೆ ಬಾಟಮ್ ಟೈಲ್ಸ್ ನೆಸೆಸಿಟಿ ಇರಲ್ಲ, ಬಾಟಮ್ ಟೈಲ್ಸ್ ಹಾಕಲೇಬೇಕು ಅಂತ ಇರಲ್ಲ. ಬಾಟಮ್ ಟೈಲ್ಸ್ ಒಂದು ಲುಕ್ಗೋಸ್ಕರ ಮಾತ್ರ ಹಾಕ್ತೀವಿ. ನೋಡಿ, ಇದು ಬಾಟಮ್ ಫುಲ್ ಪ್ಲೇನ್ ಬರುತ್ತೆ. ಇದು 12/8, 9/6 ಈ ಥರ ಡಿಫ್ರೆಂಟ್ ಸೈಜಲ್ಲಿ ಸಿಗುತ್ತೆ. ಡಬಲ್ ಗ್ರೂ, ಸಿಂಗಲ್ ಗ್ರೂನು ಅಷ್ಟೇ. ಡಬಲ್ ಗ್ರೂ 16/10 ಇದ್ದರೆ, ಸಿಂಗಲ್ ಗ್ರೂ 15/9 ಇರುತ್ತೆ, 12/8 ಇರುತ್ತೆ. ಈ ರೀತಿ ಸೈಜಸ್ ಇರುತ್ತೆ. ಇನ್ನು ಕಾರ್ನರ್ ಟೈಲ್ಸ್ ಅಂದರೆ ರಿಡ್ಜಸ್ ಬರುತ್ತೆ. ರಿಡ್ಜಸ್ ಅಷ್ಟೇ ಡಿಫ್ರೆಂಟ್ ಸೈಜಲ್ಲಿ ಸಿಗುತ್ತೆ ನಿಮಗೆ. ಇವಾಗ ಡಬಲ್ ಗ್ರೂ 16/10ಗೆ ನಿಮಗೆ ಸೇಮ್ ಸೈಜ್ದು 16/10 ಇಲ್ಲ 17/10 ಈ ರೀತಿ ಸೈಜಲ್ಲಿ ನಿಮಗೆ ಸಿಗುತ್ತೆ. ಈಗ ಇದು ಸಜೆ ಮೇಲೆ ಹಾಕೋದಕ್ಕೆ ಡೆಕೋರೇಟಿವ್ ಟೈಲ್ಸ್ ಅಂತ ಹೇಳ್ತೀವಿ. ಇವಾಗ ಫೋಟೋದು ಕಾಣಿಸ್ತಾ ಇರೋದು ಡೆಕೋರೇಟಿವ್ ಟೈಲ್ಸ್. ಅಂದರೆ ಇದಕ್ಕೆ ಪರ್ಲಿಂಗ್ ಮಾಡೋ ಅವಶ್ಯಕತೆ ಇರೋದಿಲ್ಲ, ಇದನ್ನು ಕಾಂಕ್ರೀಟ್ ಮೇಲೆ ಪೇಸ್ಟ್ ಮಾಡ್ಬೋದು. ಕಾಂಕ್ರೀಟ್ ಮೇಲೆ ಪೇಸ್ಟ್ ಮಾಡಿ ಹಾಕೋದಕ್ಕಷ್ಟೇ. ಇದರಲ್ಲೂ ಅಷ್ಟೇ ತುಂಬ ಡಿಸೈನ್ಸ್ ಬರುತ್ತೆ. ಪೋರ್ಚುಗೀಸ್, ನೇಪಾಳ್ ಡಚ್, ಜಪಾನ್ ಡಚ್, ಆಮೇಲೆ ADRಸು, MMT ಅಂದರೆ ಇವಾಗ ಡಬಲ್ ಗ್ರೂ, ಸಿಂಗಲ್ ಗ್ರೂ ಹೇಗಿದೆಯೋ ಅದೇ ರೀತಿ ಸ್ಮಾಲ್ ಸೈಜಸಲ್ಲಿ ಸಿಗುತ್ತೆ ನಿಮಗೆ. 6/4 ಆಗಿರ್ಬೋದು, 9/6 ಆಗಿರ್ಬೋದು, 8/5 ಆಗಿರ್ಬೋದು, 10/7, 10/5 ಈ ಥರ ಸೈಜಸಲ್ಲಿ ನಿಮಗೆ ಸಿಗುತ್ತೆ. ತುಂಬ ಡಿಸೈನ್ಸಲ್ಲಿ ನಿಮಗೆ ಸಿಗುತ್ತೆ. ಇವಾಗ ಫೋಟೋದಲ್ಲಿ ಕಾಣಿಸ್ತಿರೋದು 6/6. ಈ 6/6 ಸೀಲಿಂಗು ನಿಮಗೆ ಸಿಂಗಲ್ ಗ್ರೂ, ಡಬಲ್ ಗ್ರೂ ಅಂದರೆ 16/10ಗೆ ಆಗಲ್ಲ. ಇದು 9/6 ರೂಫ್ ಟೈಲ್ಗೆ ಇದು ಮ್ಯಾಚ್ ಆಗುತ್ತೆ. 12/8 ಸೀಲಿಂಗ್ಸ್ ಏನಿದೆಯೋ ಇದು ಮಾತ್ರ 16/10 ಅಂದರೆ ಡಬಲ್ ಗ್ರೂ, ಸಿಂಗಲ್ ಗ್ರೂ. ಮತ್ತು ಪೆಂಟಾ ಅಂತ ನಾವೇನು ಹೇಳ್ತೀವೋ ಅಂದರೆ ಕರ್ವ್ ಇರುತ್ತೆ ಪ್ಯಾಟರ್ನು, ಸ್ವಲ್ಪ ಕಾಸ್ಟ್ಲಿನೇ ಬರುತ್ತೆ, ಇದಕ್ಕೆ ಮಾತ್ರ ಆಗುತ್ತೆ. ಇವಾಗ ಕಾಣಿಸ್ತಿರೋದು ಸ್ಮೋಕ್ ಟೈಲ್ ಅಂತ. ಇದು ಎಲ್ಲೋ ಒಂದೊಂದು ಸೆಂಟ್ರಲ್ಲಿ ಇಡ್ಬೋದು, ಅಂದರೆ ಹೊಗೆ ಹೋಗೋದಕ್ಕೆ. ಇವಾಗ ಕಿಚನಲ್ಲಿ ಒಲೆ ಇರುತ್ತೆ ಹಳ್ಳಿಗಳಲ್ಲಿ, ಆವಾಗ ಆ ಹೊಗೆ ಹೋಗೋದಕ್ಕೆ ಸ್ಮೋಕ್ ಟೈಲನ್ನು ಇಡ್ತೀವಿ. ರೂಫಿಂಗ್ ಆಪ್ಷನ್ ಬರೀ ಮ್ಯಾಂಗ್ಳೂರ್ ಟೈಲ್ಸ್ ಅಂದರೆ ಟೆರಕೋಟಾ ಮಾತ್ರ ಅಲ್ಲ, ಸೆರಾಮಿಕಲ್ಲಿ ಇದೆ, ಸಿಮೆಂಟಲ್ಲಿ ಇದೆ, ಫೈಬರ್ ಬರುತ್ತೆ. ಈ ಥರ ತುಂಬ ವೆರೈಟಿಯಲ್ಲಿ ಸಿಗುತ್ತೆ ನಿಮಗೆ ರೂಫಿಂಗ್ ಟೈಲು. ಪೋರ್ಚುಗೀಸ್ ಅಂದರೆ ಇದೇ ಬರುತ್ತೆ. ಇದು ಪೋರ್ಚುಗೀಸ್ ಆ್ಯಕ್ಚುಲಿ, ಇದು ಡೆಕೋರೇಟಿವ್ ಟೈಲ್. ಇದು ಅಷ್ಟೇ 9/6, 8/5 ಸೈಜಸಲ್ಲಿ ಇದು ನಿಮಗೆ ಸಿಗುತ್ತೆ. ಇನ್ನು ನಿಮಗೆ ಟೆರಕೋಟಾ ರೂಫಿಂಗ್ ಟೈಲಲ್ಲಿ ಕೂಡ ಸ್ಮೋಕಿಂಗ್ ಟೈಲ್ ಆಗಿರ್ಬೋದು, ಅಂದರೆ ಎಲ್ಬೋ ಆಗಿರ್ಬೋದು, 3 ವೇ 4 ವೇ, ಆಮೇಲೆ ರಿಡ್ಜಸ್ ಆಗಿರ್ಬೋದು ಎಲ್ಲನೂ ಸಿಗುತ್ತೆ ನಿಮಗೆ. ಬಟ್ ಆಕ್ಸೆಸರೀಸ್ಗೆ ಸ್ವಲ್ಪ ಕಾಸ್ಟು ಜಾಸ್ತಿನೇ ಇರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಾನು ಮಾಡೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.